ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿ ಹೊಸ ಹೋಟ್ಲ್ ಅನ್ಸುತ್ತೆ. ಹೆಸರು ಬೆಣ್ಣೆ ಬೆಂಗಳೂರು ಅಂತ ಇಟ್ಟಿದ್ದಾರೆ. ಬೆಂಗಳೂರಿಗೆ ಬೆಣ್ಣೆ ಅಂದ್ರೆ ತುಮಕೂರಿಗೆ ಏನಿಡ್ಬೋದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಣ್ಣ 1 kg ಚಿಪ್ಸಿಗೆ ಎಷ್ಟು? 60 ರೂಪಾಯಿ. ಲೂಸ್ ತಗೊಂಡ್ರೆ ಯಾರು ತಗೊಂಡ್ರು ಅಷ್ಟೇ. ಈ ತರ ಸಪೋರ್ಟ್ ಮಾಡಬಾರ್ದಿತ್ತು. ಒಬ್ಬ ಒಂದು ಪ್ರಾಣಿ ಸಂಗ್ರಹಾಲಯ ಓಪನ್ ಮಾಡ್ದಣ. ಅಲ್ಲಿರೋ ಪ್ರಾಣಿಗಳು ನೋಡಾಕ 500 ರೂಪಾಯಿ ಟಿಕೆಟ್ ಮಾಡ್ದ. ಒಬ್ರು ಹೋಗ್ಲಿಲ್ಲಣ್ಣ. ಅದಕ್ಕ 200 ರೂಪಾಯಿ ಟಿಕೆಟ್ ಮಾಡ್ದ. ಆದ್ರೂ ಒಬ್ರು ಸುಳಿಲಿಲ್ಲ. ಮತ್ತ 100 ರೂಪಾಯಿ ಮಾಡ್ದಣ. ಒಂದು ನರ ಪಿಳ್ಳಿನೂ ಬರ್ಲಿಲ್ಲಣ್ಣ. ಮುಂದೇನಣ್ಣ ಪಾಪ ಫ್ರೀ ಮಾಡಿಬಿಟ್ಟ. ಅವಾಗಾರ ಬಂದ್ರ ಇಲ್ಲ? ಬರೋದು ಹೌಸ್ಫುಲ್, ಕಾಲಿಡಾಕ ಜಾಗ ಇರ್ಲಿಲ್ಲ. ಅಷ್ಟು ಜನ ಬಂದ್ರು. ಮಂದಿ ಒಳಗೆ ಬಂದ ಮೇಲೆ ಎಲ್ಲಾ ಗೇಟ್ ಹಾಕಿ ಒಳಗೆ ಬೋನ್ ಒಳಗಿಂದ ಹುಲಿ ಮೊಸಳಿ ಹೊರಗೆ ಬಿಟ್ಟ. ಹೊರಗೆ ಹೋಗಾಕ 2,000 ರೂಪಾಯಿ ಟಿಕೆಟ್ ಇಟ್ಟ. ಇದೆಲ್ಲ ನಿನಗೆ ಹೆಂಗ್ ಗೊತ್ತಾಯ್ತು? ಫ್ರೀ ಅದ ಅಂತೇಳಿ ನಾನು ಹೋಗಿದ್ನಣ್ಣ. ಆವಾಗ ಬಂದಿದ್ದು ಏನು ತಗೋ, ಎಲ್ಲೋದ್ರು ಮರ್ತ್ಬಿಡ್ತಾರೆ. अजी सुनते हो, रसोई में इंसान आ गए. चिंता मत करो, मैं इंसान दान लेके आता हूँ. लो इंस्टाग्राम दिखाओ, खुद ही फंस जाते हैं. ನನ್ನ ಪ್ರಕಾರ ಸರ್ಕಲ್ಗೆ 2 ಸೈಡ್ಸ್ ಇರುತ್ತೆ. ಏನ್ ಮಾತಾಡ್ತೀಯಾ? ಸರ್ಕಲ್ಗೆ ಯಾವುದೇ ಸೈಡ್ಸ್ ಇರಲ್ಲ. ಇಲ್ಲ, ಸರ್ಕಲ್ಗೆ 2 ಸೈಡ್ಸ್ ಇದೆ ಅಂತ ಹೇಳ್ತಿದ್ದೀನಲ್ಲ. ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ಸರ್ಕಲ್ಗೆ ಸೈಡ್ಸ್ನೇ ಇರಲ್ಲ. ಬಾ, ಕಾಡಿನ ರಾಜನ ಹತ್ರ ಹೋಗಿ ಕೇಳೋಣ. ರಾಜ, ಈ ಕತ್ತೆ ಸರ್ಕಲ್ಗೆ 2 ಸೈಡ್ಸ್ ಇದೆ ಅಂತ ಹೇಳ್ತಿದೆ. ನೀವೇ ಹೇಳಿ ರಾಜ, ಸರ್ಕಲ್ಗೆ 2 ಸೈಡ್ಸ್ ಇರುತ್ತಾ? ಸರ್ಕಲ್ಗೆ 2 ಸೈಡ್ಸ್ ಇರುತ್ತೆ, ಇನ್ಸೈಡ್ ಮತ್ತು ಔಟ್ಸೈಡ್. ರಾಜ, ಸರ್ಕಲ್ಗೆ ಸೈಡ್ಸ್ ಇಲ್ಲ ನಿಮ್ಗೂ ಗೊತ್ತಲ್ವಾ? ಹಾಗಿದ್ರು ಕತ್ತೆಗೆ 2 ಸೈಡ್ಸ್ ಇದೆ ಅಂತ ಯಾಕೆ ಹೇಳಿದ್ರಿ? ನನಗೂ ಗೊತ್ತು, ನಿನಗೂ ಗೊತ್ತು, ಆದ್ರೆ ಕತ್ತೆಗೇನ್ ಗೊತ್ತು? ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಇವತ್ತು ಬಿಡೋಲ್ಲ ಮರ ಅಜ್ಜಿ ಬೈಂಡದ. ಮುದಗಳೇ ನಡ್ರಿ, ಅಟ್ಕ ಹಬ್ಬ ಮಾಡಿ ನಡ್ರಿ. ನೋಡ್ಕತ್ತಟ್ಟು ಕಯ್ಯ ಪಂಚಕಿಂಚ ಉದ್ರದ್ದು. ಲೇ, ನಾನ್ ನಿಂಗೆ ಹೇಳ್ದೆ ನಮ್ಮ ಮಗ ಹೆಸರು ಹೇತ್ವಿಕ್ ಅಂತ ಇಡೋದ್ ಬೇಡ ಅಂತ. ಅಂತದೇನಾಯ್ತೀಗ? ಅಲ್ಲ, ಅವ್ನ್ ಫ್ರೆಂಡ್ಸ್ ಕಾಲ್ ಮಾಡಿ ಅಂಕಲ್ ಹೇತಿಲ್ವಾ ಅಂಕಲ್ ಹೇತಿಲ್ವಾ ಅಂತ ಕೇಳ್ತಾರೆ. ಏ ಲಕ್ಷ್ಮಿ, ಮೇಡಮ್ ಬಂದಿದ್ದಾರೆ, ನೀರ್ ತಗೊಂಬಾರೆ. ಬಾರಮ್ಮ ಬಂಗಾರ, ಬಾ ಕುತ್ಕೋ ಬಾ. ಏನಮ್ಮ ಇಂತ ಸರ್ಪ್ರೈಸ್ ಕೊಟ್ಬಿಟ್ಟೆ? ಚೆನ್ನಾಗಿತ್ತ ಸರ್ಪ್ರೈಸ್? ಇಷ್ಟ ಆಯ್ತಾ? ನನಗೆ ಎದೇನೆ ಹೊಡೆದೋಗ್ಬಿಡ್ತು.
ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಟೀಚರ್ಸ್ಗಳು ರ್ಯಾಂಕ್ ಸ್ಟೂಡೆಂಟ್ಗಳಿಗೆ A+, A ಗ್ರೇಡ್ ಕೊಟ್ರೆ ಎಷ್ಟು ಖುಷಿ ಪಡ್ತಾ ಇದ್ರು. ನನ್ನ ಫ್ರೆಂಡು ದಡ್ಡನ ಮಗ ಅವನ್ನ ಪೊಲೀಸ್ನವ್ರು ಕರ್ಕೊಂಡೋಗಿ A1 ಕೊಟ್ಟವ್ರೆ, ಆದ್ರೂ ಅಳ್ತಾವನೆ. ಈ ತಾಯಿಗೆ ಹೆಂಡತಿಗೆ ಏನ್ ಫರಕ್ ರೀ? ಈ ತಾಯಿಗೆ ಹೆಂಡತಿಗೆ ಬಾಳ ಅಂದ್ರ ಬಾಳ ಫರಕ್ ಐತ್ರಿ ಸರ್. ನಾ ಸಣ್ಣ ಇದ್ದಾಗ ನಮ್ಮವ್ವ ನಮ್ಮ ಮನಿಗೆ ಯಾರು ಬಂದಾಗ ನಿನ್ ಮಗ ಎಷ್ಟ್ ಚಂದ ಅಂದ್ರ ಕರ್ಕೊಂಡೋಗಿ 2 ದಿನ ಗೊತ್ತಾಗತ್ತವನು ಬಣ್ಣ ಅಂತಿದ್ಲ. ಅದ ನಿನ್ನ ಹೆಂಡತಿ ಫ್ರೆಂಡ್ ಬಂದಿದ್ ಮನಿಗೆ ಎಷ್ಟ್ ಚಂದ ನಿನ್ನ ಗಂಡ ಅಂದ್ರ ನಾನು ಹೆಂಡತಿ ಒಂದರ ಮಾತು ಬರ್ಬೇಕಿ ಬಾಯಾಗ 2 ದಿನ ಕರ್ಕೊಂಡೋಗಿ ಗೊತ್ತಾಗತ್ತವನು ಬಣ್ಣ ಅಂತ. ತಾಯಿನ ಬೇರೆ ರೀ. ಪ್ರೀತಿ ಮುಂದೆ ಮೂರು ಲೋಕ ಹಿಂದೆ ಅವಳ ಹೆಜ್ಜೆ ಗುರುತು ಅನುಸರಿಸೋ ಅನುಕರಿಸೋ. ಹಲೋ, ಮನೇಲಿ ಕುತ್ಕೊಂಡು ಏನ್ ಮಾಡ್ತೀರಿ? ಬಂದೇ ಇರೋ ಕಪ್ಪೆ, ನಾನು ಸುಂದರವಾಗಿ ಕಾಣಿಸ್ಬಾರ್ದೇನೋ ಲಕ್ಷ್ಮಿ ಹಬ್ಬಕ್ಕೆ. ಇವತ್ತು ವರಲಕ್ಷ್ಮಿ ಹಬ್ಬ, ಹಚ್ಕೊಂಡಾಗ ಅಷ್ಟು ಕುಂಕುಮ ಕೊಡ್ತೀವಿ, ಬಳೆ ಕೊಡ್ತೀವಿ, ತೊಟ್ಕೊಂಡು ಅಷ್ಟು ಕುಂಕುಮ ತಗೊಂಡು ಹೋಗಿರಂತೆ. ಮಚ್ಚ ಕಪ್ಪೆ ಅರ್ಶನ ಕುಂಕುಮ ಬಳೆ ಕರಿತಾನ ಹೋಗೋಣ ಮಚ್ಚ. ಅಯ್ಯೋ ವಾ ಮಚ್ಚ, ಹೋಗೋಣ, ಫ್ರೀ ಆಗಿ ಸಿಗ್ತಂದು ಯಾಕೆ ಬಿಡ್ಬೇಕು? ಸರಿ ಮಚ್ಚ, ಬಾ ಮಚ್ಚ ಹೋಗೋಣ. ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ಕಂಡ್ರು. ಅಯ್ಯೋ, ಮನುಷ್ಯ ಕಚ್ಚಿದಾನೆ. ಡಾಕ್ಟರ್, ಮನುಷ್ಯ ಕಚ್ಚಿದಾನೆ, ಎಮರ್ಜೆನ್ಸಿ. ಅಯ್ಯೋ, ಬೇಗ ಒಳಗ್ ಕರ್ಕೊಂಡ್ ಬನ್ನಿ. ಗುರುಗಳೇ, ಸರ್ಕಲ್ಗೆ 2 ಸೈಡ್ಸ್ ಅಂತ ಯಾರು ಕಂಡಿಡಿದ್ದು? ಮಕ್ಕಳ 2026ರಲ್ಲಿ ಮಹಾನ್ ಗಣಿತ ಪಿತಾಮಹ ವಿನಯ ಭಟ ತಿಳಿಸಿದ. ಅಲ್ಲೇ ದೋಸ್ತ, ಇನ್ನು ಮಣ್ಣು ಮದುವೆ ಆಗೈತಿ ಅಂತ ಫಿಟ್ನೆಸ್ ಆಗ್ಬಿಟ್ಟಿ ಅಲ್ಲೇ ನೀನು. ಜಿಮ್ ಹಚ್ಚಿನ್ಲೇ ಅಪ್ಪ. ಜಿಮ್ ಹಚ್ಚ? ಅಲ್ಲೇ ಮಣ್ಣು ಮದುವೆ ಆಗೈತಿ, ಮನೆ ಕೆಲಸ ಮಾಡದ ಬಿಟ್ಗಟ್ ನೀನ್ ಜಿಮ್ ಗಚ್ಚಿ ಅಲ್ಲೇ? ಅದನ್ನ ತಿಂಗಳದಾಗ 1 ಸಲ ಮಾಡ್ತಾರಲೇ ಅಪ್ಪ, ಅದಕ್ಕ ಬಾಡಿ ಮಾಡಕತ್ತೀನಿ ನಾನು. ಆತಗ ನೀನ ಜುಮ್ನ್ಯಾಗ ಡಿಪ್ಸ್ ಹೊಡಿ, ಮನೆಗೆ ಯಾರ ಪಪ್ಸ್ ಹೊಡಿದ್ಯಾರ. ಹೂವು ಹಾಕ್ತೀನಿ ನನ್ನ ಮಗನೇ, ಮೊನ್ನೆ ನೀನಲ್ಲಿ ಅಲ್ಲಿಸ್ಕೊಂಡ್ಬಿಟ್ರು. ದೀಪಾವಳಿ ಹಬ್ಬಕ್ಕೆ ದೀಪನೂ ಸಿಕ್ಕಿಲ್ಲ, ಗೌರಿ ಗಣೇಶನ ಹಬ್ಬಕ್ಕೆ ಗೌರಿನೂ ಸಿಕ್ಕಿಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಸಿಗಂಗ್ ಮಾಡಪ್ಪ. ಅಯ್ಯೋ ನನ್ನ ಮಗಂಗೆ ಯಾರು ಹುಡುಗಿರ್ ಚಂದ ಬೀಳ್ದಂಗೆ ಇರ್ಲಪ್ಪ ಸ್ವಾಮಿ, ಪರಮಾತ್ಮ ಒಬ್ನೇ ಇರ್ಲಪ್ಪ ಸ್ವಾಮಿ. ದುಶ್ಮನ್ ಕಹಾ ಹೈ ಅಂದ್ರೆ ನಮ್ಮ ಮೌನ್ ಮೇಲೆ. ಹಾಗೆ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ಮಿಸ್ಟರ್ ಸುಧಾಕರ್. ಇವರು ಕಂಪ್ಯೂಟರ್ ಸೈನ್ಸ್ ಏನ್ ಮಾಡ್ರಿ ನೀವು? ಏನು ಓದಿರಿ? ಕ್ರೋಮ್ ಇಂಜಿನಿಯರ್. ಕ್ರೋಮ್ ಇದು ಕಂಪ್ಯೂಟರ್ ಇಂಜಿನಿಯರ್. ಕಂಪ್ಯೂಟರ್ ಕ್ರೋಮ್ ಇಂಜಿನಿಯರ್. ಸಾರಿ, ಕಂಪ್ಯೂಟರ್ ಕಟ್ ಮಾಡ್ತಾರೆ. ಕಂಪ್ಯೂಟರ್ ಇಂಜಿನಿಯರ್ ಅದಾರೆ. ತೋರಿಸ್ರಿ ನಿಮ್ ಟ್ಯಾಲೆಂಟ್ ತೋರಿಸ್ರಿ. ಹಾ ಆಯ್ತು, ಏನ್ ಕೇಳ್ತೀರಿ? ಸ್ಟೂಡೆಂಟ್ ಹಾ ರೀ. ಸರ್ಕಲ್ಗೆ ಎಷ್ಟು ಸೈಡ್ ಇರ್ತಾವ? ಸರ್ಕಲ್ಗೆ ಸೈಡ್ ಇರಲ್ರಿ. 3 ಸೈಡ್ ಇರ್ತಾವ.
ಒಂದು ಇನ್ಸೈಡ್ ಒಂದು ಔಟ್ಸೈಡ್ ಇನ್ನೊಂದು ನನ್ನ ಬ್ಯಾಕ್ ಸೈಡ್. ಅಲ್ರಿ ಎರಡು ಓಕೆ ಇವು ಮೂರನೇದಲ್ಲಿ ನನಗೆ ಗೊತ್ತೇ ಇಲ್ರಿ ಅದು ಎಲ್ಲ ಹೈವೇದಾಗ ಕೆಲಸ ಮಾಡ್ತಿದ್ರಿ ಅಲ್ರಿ ಯಾರು ಸಾಲಿ ಯಾರು ಕೆಲಸ ಏನು ಮಾತಾಡ್ತೀನಿ? ಫ್ರೆಂಡ್ಸ್, ಕುರುಕ್ಷೇತ್ರ ಸಿನಿಮಾದ ಉಪೇಂದ್ರ ನಾಕ್ ಹಾಕಿಂದೆಲ್ಲ ಗೊತ್ತದ ನಿಮಗೆ? ಇಲ್ಲಿ ನೋಡ್ರಿ. ಬನ್ನಿ. ಐ ಲೈಕ್ ಇಟ್. ಪೌರಾಣಿಕ ಸಿನಿಮಾದಾಗ ಇಂಗ್ಲೀಷ್ ಆಡಿದ್ರಿ ಅಂತ ತಗದ ಅದಕ್ಕೆ ಹಾಕೊಂಡಿಲ್ಲ ಇತನ ಹಾಕೊಂಡಿದ್ರ ದ್ರೌಪದಿಗೆ ಪಾಂಚರಾನ ಬದಲು ಕಾಂತಾ ಅಂತಿದ್ನೇನಂತೀನಿ. ಶ್ರಾವಣ ಬತ್ತಲ್ಲ ಶ್ರಾವಣದಾಗ ಅದಿವು ಶ್ರಾವಣ ಬತ್ತಲ ಮಾಡಿ ಒಂದೇವಾರ ನಮ್ಮ ಮನ್ಯಾಗ ನಾ ಶ್ರಾವಣ ಪಾಲಿಸ್ಲಿಕ್ಕೆ ಹೆಂಗ ಆಕೈತೀನಿ ವಾದ್ವರ್ಗ ಹಾಕ್ತಾ ಹೆಂಗ ಆಕೈತಿ ಅಂದ್ರ ಶ್ರಾವಣ ಮುಕ್ತಾಯ ಅಂತ ಮಾಡಿದೀಯ? ಚಪ್ಪಲೆ ಬಡ್ದು ಹೊರಗೆ ಹಾಕ್ತೀನಿ. ನೀ ನಮ್ಮ ಮನೆ ಮಾಡಿದಂದ್ರ ಮನ್ಯಾಗ ಇರ್ಬೇಕತ್ತಿ ಇಲ್ಲತ್ತಿ ಹೊತ್ಕೇರ ಇಲ್ಲ ತಪ್ಪಾಗೈತಿ ಮತ್ತೆ ಅಲ್ಲಿ ಅದು ತೊಳ್ಕೊಂಡ್ ಒಳಗ ಜೋರ್ಲೆ ಮಾತಾಡಲ್ಲ ಕೆಸಲ್ಲ. ಮನ್ಯಾಗ ಶೇಂಗಾದ ಉಂಡಿ ಅದು ಮಾಡಿರ್ತಾರ ನಾಗರ ಪಂಚಮಿಗೆ. ಶೇಂಗಾದ ಉಂಡಿ ಮಾಡಿರ್ತಾರ ತಿಂದಿ ಅಂದ್ರ ಅವಚಿ ಒಳಗ್ ಶೇಂಗಾನ ಗೊತ್ತದ್ಲ ಅದ. ಯಾರೋ ಏನೋ ರ್ಯಾಪಿಡ್ ಆನ್ ಮಾಡ್ಕೊಂಡ್ ಕುಂತ. ಏನೇ ನೀನು ಆಟೋದವ್ರು ಹೋಗ್ತಾವ್ರೆ ರ್ಯಾಪಿಡ್ ಆನ್ ಮಾಡ್ಕೊಂಡು ಕೂತಿದ್ಯಾ? ಮರ್ಯಾದೆ ಇಲ್ವೇನೋ? ಈ ಗಾಡಿನೂ ನಂದು, ಈ ಮೊಬೈಲು ನಂದೆ. ನಮ್ ಗಾಡಿ ಮ್ಯಾಗೆ ನನ್ ಮೊಬೈಲ್ ಇಟ್ಕೊಳಕ್ ಅವ್ರ ಪರ್ಮಿಷನ್ ತಗೋಬೇಕೇನೋ? ಹಿಂಗಿದ್ರಾಗಲ್ಲ. ಇಲ್ಲಿ ನೀನ್ ಬದುಕ್ಬೇಕು ಅಂದ್ರೆ ಇಲ್ಲಿ ಪದ್ಧತಿಗಳನ್ನ ಬದಲಾಯಿಸ್ಕೊಬೇಕು. ಪದ್ಧತಿಗಳು ಬದಲ್ಸಕ್ಕೆ ಕೋರ್ಟ್ಗಳವೆ ಡ್ರಾಪ್ ಮಾಡ್ರ ಕಾಸು ಕೊಡ್ಸಾಮಿ. ಮಾರ್ಕೆಟ್ ಅಲ್ಲಿ ಪದ್ಧತಿಗಳು ಸಿಗ್ತಾವೇನೋ ಕೊಂಡ್ಕ ಹೋಗು. ರ್ಯಾಪಿಡ್ ಅದನ್ನು ತಗ್ಗದೇ ಇಲ್ಲ. ನೋಡ್ತಿದ್ದೆ ಲೋಕನೇ ಅಳಂಗವನಪ್ಪ. ನೀನೆಲ್ಲೋಯ್ತಿದ್ಯೋ? ಆ ಅಪ್ನು ನನ್ಗೆ ಇಷ್ಟ ಆಗೋನು ಗಾಡಿ ಇಟ್ಕೊಂಡು 2,000 ದುಡಿತಾವನು ಅಂತ ನಿನ್ನ ಹತ್ರ ಏನೋ ಹೋಗಯ್ಯೋ. ಕೈ ಪಿಡಿ ನನ್ನ ಹೆಸರು ಹೇಳಿದ ಅವನಿಗೆ ಇಬ್ರು ಮಂದಿ ತೊಂದಿವಣ. ಏನಂದ? ನೀ ಚೂತಿ ಆಗ್ಯತಂದ ಚೂತ ಅಂದ ತಡಿ ಅವನು ಮಾಡ್ತೀನಿ ಅವನಿಗೆ. ಅಣ್ಣ ಏನಾಯ್ತು? ಏನಿಲ್ಲ, ಕಾಲ್ ಜಾರ್ತು ಬಿದ್ದ ಸ್ವಲ್ಪ. ತಡಿ 1 ಮಿನಿಟ್ ಉಚ್ಚಿ ಮಾಡಿ ಬರ್ತೀನಿ. ನಕಲಿ ಅದ ಅದು. ಅವ ಖರೆ ಅಂದಾನ. ನೀ ಚೂತಿಯಾನೇ ಇದ್ದಿ. ಇನ್ಸೈಡ್ ಅಂಡ್ ಔಟ್ಸೈಡ್. ಎಲ್ಗ ಹೋಗ್ತಾ ಇದ್ಯಾ? ವರಮಹಾಲಕ್ಷ್ಮಿ ಹಬ್ಬದ ಸಲ್ಕೋತಾರೆ. ಅರ್ಶನ ಕುಂಕುಮ ಕೊಡ್ತಾ ಇದ್ದೀನಿ. ಯಾರ ಮನೆಗೆ? ಸುಷ್ಮಿತಾ ಮನೆಗ. ನಾನು ಬರ್ತೀನಿ. ಅಣ್ಣ ಬರ್ತೀರಾ? ಎಲ್ಲಿಗೆ? ನಮ್ಮ ಅತ್ತೆ ಮನೆಗೆ. ಬಾರಣ ಕೂತ್ಕೋ. ಆದ್ರೆ ನಾವು ಹೋಗಕ್ಕಾಗಲ್ಲ ಅಣ್ಣ. ಯಾಕೆ? ಯಾಕಂದ್ರೆ ನನಗೆ ಇನ್ನೂ ಮದ್ವೆನೇ ಆಗಿಲ್ವಲ್ಲ.
ಇವತ್ತು ಲೇಟ್ ಆಗ್ಬಿಡ್ತು. ಮೇಸ್ತ್ರಿ ಎಲ್ಲಿ ಬೈತಾನ ಏನ? ಹೇ ಅವನು ಇವತ್ತು ಎಲ್ಲಿ ಬೈತಾನ ಏನಪ್ಪ. ತಗ ಮೇಸ್ತ್ರಿ ಎಂಡಿ. ಅಲ್ಲಲ್ಲಿ 9 ಗಂಟೆ ಕೆಲ್ಸಕ್ಕೆ ಬಂದ್ರೆ 12 ಗಂಟೆ ಕೆಲ್ಸಕ್ಕೆ ಬಂದಿಯಲ್ಲಲ್ಲಿ. ಕೆಲ್ಸಕ್ಕೆ ಬರೋ ಟೈಮ್ ಏನ್ಲೇ ಇದು? ಮೇಸ್ತ್ರಿ ನಮ್ ಡೌನ ಕಾಲೇಜಿಗೆ ಬಿಟ್ಟು ಬರೋದಕ್ಕೆ ಹೊತ್ತಾತ್ ಮೇಸ್ತ್ರಿ. ಲೇ ದಿನ ಕಾಲೇಜ್ ಅಂತ ಲೇಟ್ ಆಗಿ ಬಂದ್ರೆ ಯಾರು ಕರ್ಕೋಬೇಕಲ್ಲ ನಿನ್ನ? ನಾಳೆಯಿಂದ ಕೆಲ್ಸಕ್ಕೆ ಬರ್ಬಾರ್ದು ನೀನು, ಹೋಗ್ಬಿಡು. ಸರಿ ತಗ ಮೇಸ್ತ್ರಿ, ನಾಳಿಂದ ಕೆಲ್ಸ ಕರೆಕ್ಟಾಗಿ ಬರ್ತನ. ನಿನ್ನ ಮಗಳನ್ನ ನೀನ ಬಿಟ್ಬಿಡು, ಕಾಲೇಜಿಗೆ ಹೋಗಂಕ. ಸರಿ ತಗ. ಅಪ್ಪಯ್ಯ, ಈ ಐಸ್ನಲ್ಲಿ ವೆಂಕಟೇಶಪ್ಪ ಯಾವತ್ತು ಯಾರಿಗೂ ಊಟ ಹಾಕಿಲ್ಲಲೇ. ಇವತ್ತೇನೋ ಬಾಯ್ಕೊಂಡು ಕರ್ಕೊಂಬಂದವನೆ. ಎಣ್ಣೆ ಕೂಡ ಕೊಡ್ಸಲ್ಲಪ್ಪ. ನಮ್ಮ ಕಾಸುಗಳಿಗೆ ನಾನು ನೀನು ಖರ್ಚು ಮಾಡಿ ಕುಡ್ಕೊಂಬಂದ್ವಿ. ಊಟ ಬಡಿಸ್ಬೇಕಾದ್ರೆ ಒಂದು ಉಬ್ಬಿಸ್ಬಿಡ್ಬೇಕು, ಇಲ್ಲ ಸರಿಗೆ ಹಾಕಲ್ಲಲೇ. ಯಾವುದೇ ಕಾರಣಕ್ಕೂ ಈ ಚಾನ್ಸ್ ಮಾತ್ರ ಬಿಡ್ಕುದು ಇವತ್ತು. ಅಪ್ಪಯ್ಯ, ಈ ಅಮ್ಮನ ಈಶ್ವರಮ್ಮನ ಅಪ್ಪಯ್ಯ ಬೋಲೆ ದೊಡ್ಡ ಗುಣ, ಬೋಲೆ ದೊಡ್ಡ ಕೈ. ಈ ಅಕ್ಕನ ಯಾವೋ ಏನನ್ನ ಬುಂಚಿಗ್ಲಾಗ ಊಟ ಬಡಿಸ್ಬೇಕಂದ್ರೆ ತಟ್ಟು ತುಂಬಾ ಬಡಿಸ್ಬಿಡ್ತಾಳಪ್ಪ. ಅಯ್ಯೋ ತಿನ್ನಕ್ಕೆ ಆಗಲ್ಲ, ಅಷ್ಟು ಬಡಿಸ್ಬಿಡ್ತಾಳೆ. ಮಂಜಣ್ಣ, ನಾವ ಊಟ ಬದುಕಿರೋರು ಹೊಟ್ಟೆ ತುಂಬಾ ಊಟ ತಿಂದ್ರೆ. ಅಯ್ಯೋ ಅಯ್ಯೋ ಅಷ್ಟಾಗಿ ಬಿಡ್ತಾ ಇದ್ಯಾ? ಸಾಕು. ಇಲ್ಲ ಇನ್ನರಷ್ಟು ಹಾಕ್ತೀನಿ. ನೀನ್ ಬಲ ಗಿಲೀಟು ಬಾಡೋಟಲ್ಕೆಲ್ಲ ಹೋಗ್ಲಿ, ಹೆಂಗಸರ್ಕಿಂತ ಗಿಲೀಟ್ ಮಾತುಗಳೇಳ ತಟ್ ತುಂಬಾ ಬಾಡಾಕ್ಸ್ಬಿಡ್ತೀಯಲ್ಲ. ಲೇ ಅಪ್ಪಯ್ಯ, ಇರೋರ್ಕ ಇಲ್ದೋರು ಇಂಥ ಗಿಲಿಟ್ ಮಾತುಗಳು ಹೇಳಿದ್ರೇನೆ ತಟ್ಟಿ ತುಂಬೋದು, ನಮ್ ಹೊಟ್ಟೆ ತುಂಬೋದು. ಇನ್ಸೈಡ್ ಅಂಡ್ ಔಟ್ಸೈಡ್. ಇದು ಹೇಳುವಾಗ ಅಣ್ಣ ಮೈಂಡಲ್ಲಿ ಒಂದೇ ಮಾತು ನಡೀತಿರುತ್ತೆ. ಸರ್ಕಲ್ ಹ್ಯಾಸ್ 2 sides, ಇನ್ಸೈಡ್ ಅಂಡ್ ಔಟ್ಸೈಡ್. ಆರ ಫಾರ್ಮ್ ಆಗ್ತಿಲ್ಲ, ಆರ ಮೈನಸ್ ಆಗ್ತಿದೆ. ನನ್ನೂ ಕರ್ಕೊಳ್ಳಿ, ಬಿಗ್ ಬಾಸ್ ಅಲ್ಲಿ ಪ್ಲಸ್ ಮಾಡ್ಕೊಡ್ತೀನಿ. ಸರ್ಕಲ್ಗೆ ಎಷ್ಟು ಸೈಡ್ಸ್ ಸರ್? ಅಣ್ಣ ನಿನಗೆ ಗೊತ್ತಲ್ವಾ ಇನ್ಸೈಡು ಔಟ್ಸೈಡು. ಏನಕ್ಕೆ ಕೇಳ್ತಿದ್ಯಾ ಹೇಳು? ಶೋ ಇದು ಕ್ವೆಶ್ಚನ್ ನೀವು ಮ್ಯಾಥಮೆಟಿಕಲ್ ಕ್ವೆಶ್ಚನ್ ಅಥವಾ ಯಾವ ಕಾಂಟೆಕ್ಸ್ಟ್ ನಲ್ಲಿ ಕೇಳ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಅದನ್ನ ಜೋಕಾಗಿ ಹೇಳಿದಿದ್ರೆ ಲೇಮ್ ಜೋಕ್ ಅಂತ ತಲೆ ಕೆಡ್ಸ್ಕೊಡ್ತಿರ್ಲಿಲ್ಲ. ಆದ್ರೆ ನೀವು ಇನ್ಸೈಡ್ ಅಂಡ್ ಔಟ್ಸೈಡ್. ಇನ್ಸೈಡ್ ಅಂಡ್ ಔಟ್ಸೈಡ್. ಎರಡನೇದು ಅವ್ನು ನಿಂತಿದ್ದು ಸರ್ಕಲ್ ಒಳಗೆ, ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸರ್ಕಲ್ ಒಳಗೆ. ಅವನ್ನ ಫಸ್ಟ್ ಕೇಳಿದ್ ನನ್ನ ಕ್ವಶನ್, ಸರ್ಕಲ್ ಒಳಗಡೆ ಬಂದೆ ನೀನು, ಸರ್ಕಲ್ ಒಳಗೆ ನಿಂತಿದ್ಯಾ, ಸರ್ಕಲ್ ಹೊರಗಡೆ ಹೋಗ್ಬೇಕು ಅಂದ್ರೆ ಯು ಹ್ಯಾವ್ ಟು ಆನ್ಸರ್ ದಿಸ್. ಚಿಕ್ಕ ವಯಸ್ಸಲ್ಲಿ ಹೋಮ್ವರ್ಕ್ ಮಾಡ್ತಿರ್ಲಿಲ್ಲ ಅಂದ್ರೆ ಮ್ಯಾಮ್ ಹತ್ರ ಹೋಗಿ ಹೆಂಗ್ ದಂಗ್ತಿದ್ದೆ ನಾನು, ಅದೇ ಅಣ್ಣ ಮಾಡ್ತಿರೋದೀಗ. ಫಾಲೋ ಮಾಡಿದೆ ಇದ್ದವು. ಒಂದು ಸರ್ಕಲ್ಗೆ 2 ಸೈಡ್ ಇರುತ್ತೆ, ಇನ್ಸೈಡ್ ಅಂಡ್ ಔಟ್ಸೈಡ್. ಹಲೋ, ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೇಮ್ ಟು ಯು. ಮತ್ತೆ ಸಾಯಂಕಾಲ ಮಿಸ್ ಮಾಡಿದ್ರ ನಮ್ಮ ಹತ್ರನೇ ಆಟಗಳು. ಶಿಷ್ಯ ಹೆವಿ ಕಿಲಾಡಿ ಆಗ್ಬಿಟ್ಟವನೆ, ಪರವಾಗಿಲ್ಲ ಮೆಸೇಜ್ ಕಳ್ಸೋಣ. ಮೆಸೇಜ್ ನಾನ್ ನೋಡೋದೇ ಇಲ್ಲ. ಶಿಷ್ಯ ಮೆಸೇಜ್ ನೋಡ್ತಾ ಇಲ್ಲ. ಛೇ, ಈ ವರ್ಷ ಮಿಸ್ ಆಗ್ಬಿಟ್ನಲ್ಲ. ಪೇಮೆಂಟ್ ಬಂತು ಅನ್ಸುತ್ತೆ. ಅಜ್ಜಿ ಇವತ್ತು ಒಬ್ನೇ ಫುಲ್ ಪಾರ್ಟಿ ಮಾಡ್ತೀನಿ. ಇದ್ಯಾರು ₹1 ಕಳ್ಸೋರಲ್ಲ. ರೆಡ್ ಕಲರ್ ಸ್ಯಾರಿ ಹಿಡ್ಕೊಂಡು ಗ್ರೀನ್ ಕಲರ್ ಬಳೆ ಹಾಕೊಂಡು ಸಾಯಂಕಾಲ 6 ಗಂಟೆಗೆ ಮಿಸ್ ಮಾಡಿದ್ರೆ ಅರ್ಶನ ಕುಂಕುಮಕ್ಕೆ ಬಂದ್ಬಿಡು ಮಚ್ಚ. ಆದ್ರೆ ನಾನು 14 ಮಿನಿಟ್ರಿ.